ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮ್ಗೆಲ್ರಿಗೂ ಕನ್ನಡತಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ದಿನ ಶುರುವಾಗೋದೇ ಅಡುಗೆ ಮನೆಯಿಂದ ಶುರುವಾಗಿರೋ ದಿನ ಇಡೀ ದಿನ ಎಲ್ಲ ಕಡೆ ಸುತ್ತಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಅಡುಗೆ ಮನೆಯಿಂದನೇ ಮುಕ್ತಾಯ ಆಗಿ ನಾವು ನಿದ್ರೆ ಮಾಡೋದು. ಹಾಗೆಯೇ ನನ್ನ ಪ್ರತಿದಿನ ಶುರುವಾಗೋದು ಬೆಳಗ್ಗೆ 5:30. ಅದು ಒಂದೊಂದು ಸಲ ಮುಂದಕ್ಕೆ ಹೋಗಿ 6 ಗಂಟೆನೂ ಆಗೋಗ್ಬಿಡುತ್ತೆ. ಇವಾಗ ಮಳೆಗಾಲ ಬೇರೆ ಶುರುವಾಗಿದೆ. ಯಾವಾಗಂದ್ರೆ ಅವಾಗ ಮಳೆ ಬರ್ತಿರುತ್ತೆ. ಹಾಗೆ ಮನೆ ಒಳಗಡೆ ಇದ್ರೂ ಚಳಿ ಅಂತೂ ಆಗ್ತಾನೆ ಇರುತ್ತೆ. ಆ ಚಳಿಗೆ ನಮಗೆ ಬೇಗ ಎಚ್ಚರನೇ ಆಗೋದಿಲ್ಲ. ಅಲಾರಾಮ್ ಇಟ್ರೂ ಆಫ್ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ, ಮತ್ತಿನ್ನೊಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಇವತ್ತು ನಾನು ಎದ್ದು ಬ್ರಷ್ ಮಾಡಿ ಮುಖ ತೊಳೆದು ಅಡುಗೆ ಮನೆಗೆ ಬರೋ ಅಷ್ಟರಲ್ಲಿ 6 ಗಂಟೆ ಆಗೋಗಿತ್ತು. ಬಂದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿಬೇಕು ಅನಿಸುತ್ತೆ. ಆದರೆ ಒಂದೊಂದು ದಿನ ಟೈಮೇ ಸಿಗೋದಿಲ್ಲ. ಬಿಸಿನೀರು ಕಾಯಿಸಿಟ್ಟಿರ್ತೀನಿ, ಲೋಟಕ್ಕೆ ಬಿಟ್ಟಿರ್ತೀನಿ, ಆದರೆ ತೊಗೊಂಡು ಕುಡಿಯೋದಕ್ಕೆ ಒಂದೊಂದು ಸಲ ಟೈಮ್ ಇರೋದಿಲ್ಲ. ಯಾಕಂದರೆ ಆ ದಿನ ಲೇಟಾಗಿ ಎದ್ದಿರ್ತೀನಿ, ಅದಕ್ಕೆ ನನಗೆ ಟೈಮ್ ಇರೋದಿಲ್ಲ. ಇವಾಗ ನಾನು ನೀರೆಲ್ಲ ಕುಡಿದು ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿನ ಇವತ್ತು ನಾನು ಚಪಾತಿ ಮತ್ತು ಪಲ್ಯನ ಮಾಡ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನೂ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ. ಏನೇನು ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಉಳಿದಿದೆ ಅದನ್ನೆಲ್ಲ ತೊಗೊಂಡು ಆಚೆಗೆ ಪಲ್ಯ ಮಾಡ್ತಾಯಿದ್ದೀನಿ. ತರಕಾರಿ ಏನೇನು ಹಾಕಿದ್ದೀನಿ ಅಂದರೆ ಬಟಾಣಿ ಮತ್ತು ಹೀರೆಕಾಯಿ ಮತ್ತು ಆಲೂಗಡ್ಡೆ ಇಷ್ಟನ್ನು ಹಾಕಿ ನಾನು ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಚಪಾತಿಗೆ. ಇಲ್ಲಿ ವಿಡಿಯೋನ ನಾನು ಎಷ್ಟು ಫಾಸ್ಟಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ. ಅಷ್ಟು ಫಾಸ್ಟಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಯಲ್ಲಿ ತಿಂಡಿ ಮುಗಿಸ್ಲಿಲ್ಲ ಅಂತಂದರೆ ನಾವು ಅಂದ್ಕೊಂಡಿದ್ದ ಟೈಮಿಗೆ ತಿಂಡಿ ಅಂತೂ ಮಾಡೋದಕ್ಕಾಗಲ್ಲ. ನಮ್ಮ ಮನೆಯಲ್ಲಂತೂ 7:30 ತಿಂಡಿ ರೆಡಿ ಆಗಿರಬೇಕು. ನನ್ನ ಮಗಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಟ್ಲೀಸ್ಟ್ ನಾನು 7:45 ಮನೆ ಬಿಡಲೇಬೇಕು. ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟು ಆನಂತರ ಅವಳನ್ನು ಕರ್ಕೊಂಡು ಹೋಗಬೇಕು. ನಾನಿಲ್ಲಿ ಒಂದು ಕಡೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕಡೆ ಪಾತ್ರೆನ ಇಟ್ಟಿದ್ದೀನಿ ಗಂಜಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಒಂದೊಂದಾದ್ಮೇಲೆ ಒಂದೊಂದು ಮಾಡ್ಕೊಳ್ಳೋದಕ್ಕೆ ಹೋದರೆ ನಮ್ಗೆ ನಿಜವಾಗ್ಲೂ ಟೈಮೇ ಸಾಕಾಗೋದಿಲ್ಲ. ಪ್ರತಿದಿನ ಅವಳಿಗೆ ನಾನು ಗಂಜಿನೇ ಕಾಯಿಸ್ಕೊಡ್ತೀನಿ ಅನ್ನೋದೇನಿಲ್ಲ. ಒಂದೊಂದು ದಿನ ಹಾಲು ಕೂಡ ಕೊಟ್ಟಿರ್ತೀನಿ. ಅವಳನ್ನ ಕೇಳ್ತೀನಿ ಗಂಜಿ ಕುಡಿತೀಯಾ ಹಾಲು ಕುಡಿತೀಯ ಅಂತ ಹೇಳಿಬಿಟ್ಟು. ಆವಾಗ ಹಾಲು ಕೇಳಿದ್ರೆ ಹಾಲು ಮಾಡಿಕೊಡ್ತೀನಿ, ಇಲ್ಲಾಂದರೆ ಗಂಜಿ ಕೇಳಿದ್ರೆ ಗಂಜಿ ಮಾಡಿಕೊಡ್ತೀನಿ. ಒಂದೊಂದು ಸಲ ನಾನೇ ಇಟ್ಬಿಟ್ಟಿರ್ತೀನಿ ಹಾಲು ಅಥವಾ ಗಂಜಿ ಏನಾದ್ರೂ. ಯಾಕಂದರೆ ಒಂದೊಂದು ಸಲ ಅವಳು ಬೇಗ ಎದ್ದೇಳೋದೇ ಇಲ್ಲ. ಯೂಶ್ವಲಿ ಅವಳು ಬೇಗ ಎದ್ದೇಳಲ್ಲ, ಅವಳು ಲೇಟೇ ಎದ್ದೇಳೋದು. ನಾನು ಹಿಂಸೆ ಕೊಟ್ಟು ಎದ್ದೇಳಿಸ್ಬೇಕು ಅಷ್ಟೇ. ಆವಾಗ ನಾನು ನನಗೆ ಯಾವ್ದು ಮನಸ್ಸಿಗೆ ಬರುತ್ತೆ ಅದನ್ನು ಮಾಡಿಟ್ಟಿರ್ತೀನಿ. ಇವಾಗ ನನ್ನ ಪಕ್ಕದಲ್ಲಿ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ನನಗೆ ಕಾಫಿಗೆ ಅಂತ ಹೇಳಿಬಿಟ್ಟು. ಪಲ್ಯ ಎಲ್ಲ ಮಾಡಾದ್ಮೇಲೆ ಚಪಾತಿ ಹೊತ್ತಕ್ಕೆ ಸ್ವಲ್ಪ ಟೈಮ್ ಉಳಿದಿತ್ತು ನನಗೆ. ಅದು ಆ ಗ್ಯಾಪಲ್ಲಿ ನಾನು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ನನಗೆ ಯಾವಾಗಲೂ ಕಾಫಿ ಕುಡಿಯೋದಕ್ಕೆ ಟೈಮೇ ಸಿಗೋದಿಲ್ಲ. ಅವಳನ್ನ ಕಳಿಸ್ಬಿಟ್ಟು ಬಂದೇನೆ ನಾನು ಕಾಫಿ ಕುಡಿಯೋದು. ಒಂದೊಂದು ದಿನ ಏನು ಮಾಡ್ತೀನಿ ಅಂದರೆ, ನಾನು ಇವತ್ತು ಕಾಫಿ ಕುಡಿಬೇಕು ಅಂತ ಜಾಸ್ತಿ ಕ್ರೇವಿಂಗ್ ಆಗ್ತಿರುತ್ತಲ್ವ, ಆವಾಗ ಸ್ವಲ್ಪ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡು ಕಾಫಿ ಕುಡಿತಿರ್ತೀನಿ. ನನಗೆ ಕಾಫಿ ಕುಡಿಯುವಾಗ ಯಾವಾಗಲೂ ಅಷ್ಟೇ ಸಮಾಧಾನವಾಗಿ ಕಾಫಿ ಕುಡಿಬೇಕು. ಅರ್ಜೆಂಟಲ್ಲೆಲ್ಲ ಕಾಫಿ ಕುಡಿಯೋದು, ನಿಂತ್ಕೊಂಡೆಲ್ಲ ಕಾಫಿ ಕುಡಿಯೋದು ಅದು ನನಗೆ ಇಷ್ಟನೇ ಆಗೋದಿಲ್ಲ, ಕುಡ್ದಂಗೂ ಅನಿಸೋದಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಸಮಾಧಾನವಾಗಿ ಕೂತ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಕಾಫಿನ ಕುಡಿಬೇಕು. ಕಾಫಿನ ಕುಡಿಯೋಣ ಅಂತ ಹಾಲೇನೋ ಕಾಯಿಸ್ದೆ, ಆದರೆ ಅದರ ಮಧ್ಯದಲ್ಲಿ ಇನ್ನೇನೋ ಕೆಲಸ ಮಾಡಿರ್ತೀನಿ. ಇವಾಗ ಕಾಫಿ ಕುಡಿಯೋಕ್ಕೆ ಆಗಿರಲಿಲ್ಲ ನನಗೆ. ಅದಕ್ಕೋಸ್ಕರ ಚಪಾತಿ ಹೊತ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅವಳಿಗೋಸ್ಕರ ಚಪಾತಿ ಮಾಡ್ಕೊಡ್ತಾಯಿದ್ದೀನಿ. ಅವಳಿಗೆ ತಿನ್ನೋಕ್ಕೆ ಎಷ್ಟು ಬೇಕು ಹಾಗೆ ಸ್ಕೂಲ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಒತ್ತಿರ್ತೀನಿ. ಅವಳನ್ನು ಬಿಟ್ಟು ಬಂದು ಆನಂತರ ನನಗೆ ನಮ್ಮ ಮನೆಯವ್ರಿಗೆ ಒತ್ತಿಡ್ತೀನಿ. ನನಗೆ ತಿನ್ನಬೇಕು ಅನಿಸಿದ್ರೆ ಒತ್ಕೊತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಅರ್ಜೆಂಟಲ್ಲಿ ನನಗೆ ಅವಳನ್ನು ಬಿಟ್ಟು ಬಂದು ರೆಡಿಯಾಗಿ ಏನೋ ಸಣ್ಣ ಪುಟ್ಟ ಅದು ಇದು ಕೆಲಸ ಮಾಡಿ ಹೋಗೋಷ್ಟೊಳಗೆ ಟೈಮ್ ಆಗೋಗ್ಬಿಟ್ರುತ್ತೆ. ಅದ್ರ ಮಧ್ಯದಲ್ಲಿ ಕಾಫಿ ಬೇರೆ ಅಲ್ಲಿಂದ ಬಂದ ತಕ್ಷಣ ಕುಡಿತೀನಲ್ವ, ಅವಾಗ ಹೊಟ್ಟೆ ತುಂಬ್ದಂಗೆ ಅನಿಸಿರುತ್ತೆ. ತಿನ್ನೋದಕ್ಕಾಗಲ್ಲ ಏನು ತಿಂಡಿನ, ಹಾಗೆ ಹೊರಟ್ಬಿಡ್ತೀನಿ ನಾನು. ಒಂದೊಂದು ಸಲ ಟೈಮ್ ಇದ್ದರೆ ನಾನು ತಿನ್ನಲೇಬೇಕು ಅಂತ ಹೇಳಿಬಿಟ್ಟು ತಿಂದ್ಬಿಟ್ಟು ಹೋಗ್ತೀನಿ. ಇವಾಗ ಅವಳಿಗೋಸ್ಕರ ಚಪಾತಿ ಎಲ್ಲ ಮಾಡಿ ಇಡ್ತಾಯಿದ್ದೀನಿ. 90% ನಾನು ಸ್ಕೂಲ್ಗೆ ಹೋಗುವಾಗ ಕಾಫಿ ಅಷ್ಟೇ ಕುಡ್ದು ಹೋಗೋದು. ಯಾಕಂದರೆ ನನಗೂ ಕೂಡ 9 ಗಂಟೆಗೆ ಸ್ಕೂಲ್ ಇರೋದ್ರಿಂದ ಅಷ್ಟು ಬೇಗ ಕಾಫಿ ಆವಾಗಿನ ಕುಡ್ದಿರ್ತೀನಿ, ತಿಂಡಿ ತಿನ್ನೋದಕ್ಕೆ ಆಗೋದಿಲ್ಲ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಊಟಕ್ಕೆ ಬಂದಾಗ ಊಟ ಅಥವಾ ತಿಂಡಿ ಏನಿರುತ್ತೆ ಅದನ್ನು ತಿಂತೀನಿ. ಇವಾಗ ಅವಳಿಗೆ ನಾನು ಬಾದಾಮನ್ನ ಹಿಡಿದು ಕೊಡ್ತಾಯಿದ್ದೀನಿ. ಈ ಬಾದಾಮನ್ನ ಹಿಡ್ದು ಕೊಟ್ಟರೆ ಅವಳು ಮಿಲ್ಕ್ ಶೇಕ್ನ ಮಾಡ್ತಾಳೆ, ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊತಾಳೆ. ಅವಳಿಗೊಂದು ಲೋಟ ನನಗೊಂದು ಲೋಟ ಅಂತ ಮಾಡಿಟ್ಟಿರ್ತಾಳೆ. ಇವತ್ತು ಗಂಜಿ ಕಾಯಿಸಿರೋದ್ರಿಂದ ಬನಾನಾ ಮಿಲ್ಕ್ ಶೇಕ್ನ ಮಾಡಲ್ಲ, ಬಾದಾಮನ್ನ ಹಾಗೆ ತಿಂದ್ಬಿಟ್ಟು ಗಂಜಿ ಕುಡಿದು ತಿಂಡಿ ತಿಂದ್ಬಿಟ್ಟು ಹೋಗ್ತಾಳೆ. ತಿಂಡಿನೂ ಏನು ರೆಗ್ಯುಲರಾಗಿ ಏನು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು ಅಂತ ಅನಿಸಿರಲ್ಲ ಅವ್ರಿಗೂ. ಪಾಪ ನಮ್ಮ ಬಲವಂತಕ್ಕೆ ತಿಂದ್ಬಿಟ್ಟು ಹೋಗ್ತಾರೆ. ಯಾಕಂದರೆ ನಮಗೂ ಸಮಾಧಾನ ಇರಲ್ಲ ಅವ್ರು ತಿಂಡಿ ತಿಂದ್ಬಿಟ್ಟು ಹೋಗಲಿಲ್ಲ ಅಂದರೆ. ಅಯ್ಯೋ ಅರ್ಧ ಹೊಟ್ಟೆ ಲಸ್ಕೊಂಡು ಹೋದ್ರಲ್ವಾ, ಬರೀ ಹಾಲು ಕುಡ್ದೋದ್ರು, ಬರೀ ಗಂಜಿ ಕುಡ್ದೋದ್ರು ಅಂತ ನಮಗೂ ಅನ್ನಿಸ್ತಾ ಇರುತ್ತಲ್ವ. ಬಲವಂತದ ಮೇಲೆ ಅವಳಿಗೆ ಹೊಟ್ಟೆ ಹಸ್ತಿರಲ್ಲ ಅಂತೆ, ಆದ್ರೂ ಅಮ್ಮ ನೀವು ಬಲವಂತ ಮಾಡ್ತೀರಾ ಅಂತ ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾಳೆ.
ಒಂದೊಂದು ದಿನ ಹೊಟ್ಟೆ ಹಸ್ದಾಗ ಅವಳೇನೆ ಕೇಳ್ತಾಳೆ, ಅಮ್ಮ ನನಗೆ ಇವತ್ತು ಹಾಲು ಬೇಡ, ಏನು ಗಂಜಿನೇ ಏನು ಬೇಡ, ನನಗೆ ತಿಂಡಿ ಕೊಡಿ ಸಾಕಂತ ಹೇಳಿ. ಯಾವಾಗ ಹೊಟ್ಟೆ ಹಸ್ತಿರುತ್ತೆ ನೈಟ್ ಸರಿಯಾಗಿ ಊಟ ಮಾಡಿರಲ್ಲ ನೋಡಿ, ಆವಾಗ ಅವಳಿಗೆ ಹೊಟ್ಟೆ ಹಸ್ತಿರುತ್ತೆ. ಇವಾಗ ತಿಂಡಿ ಕೊಟ್ಟಿದ್ದೀನಿ ಅವಳಿಗೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು. ತಿಂಡಿ ಹೆಂಗೆ ತಿಂತಾಳೆ ಅವಳು ಅಂತಂದರೆ, ಟಿ ವಿ ಆನ್ ಆಗಿರುತ್ತೆ, ಟಿ ವಿ ನೋಡಿಕೊಂಡು ಕಾರ್ಟೂನ್ ಹಾಕ್ಕೊಂಡು ತಿಂಡಿ ತಿನ್ನೋದು ಅವಳು. ನಾನು ಎಷ್ಟು ಬೇಗ ಎದ್ದು ಎಷ್ಟು ಬೇಗ ಅವಳಿಗೆ ತಿಂಡಿ ರೆಡಿ ಮಾಡ್ತಾ ಇರ್ತೀನಿ, ಅದ್ರ ಡೆಡ್ ಆಪೋಸಿಟಾಗಿ ಅವಳು ಕುತ್ಕೊಂಡು ಏನೂ ಸ್ಕೂಲೇ ಇಲ್ಲ ಅನ್ನೋ ರೀತಿ ತಿಂಡಿ ತಿಂತಿರ್ತಾಳೆ. ಇವಾಗ ನಾನು ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ, ಚಪಾತಿ ಪಲ್ಯ ಹಾಗೆ ಸೌತೆಕಾಯಿನ ಹಾಕಿದ್ದೀನಿ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು. ಈ ಮೊಳಕೆ ಕಾಳೆಲ್ಲ ಸೌತೆಕಾಯಿ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಅವಳು ತಿನ್ಕೊಂಡೇ ಬರೋದಿಲ್ಲ. ಬರೀ ಸೌತೆಕಾಯಿ ಆದರೆ ತಿಂದ್ಬಿಟ್ಟು ಬಂದಿರ್ತಾಳೆ, ಆದರೆ ಮೊಳಕೆ ಕಾಳು ಹಾಕಿದ್ರೇ ಅವಳು ತಿನ್ನೋದಿಲ್ಲ. ನಾನು ಮೊಳಕೆ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಹಾಕ್ತೀನಿ, ಅವತ್ತಿನ ದಿನ ಸ್ನ್ಯಾಕ್ಸೇ ತಿಂದಿರಲ್ಲ ಅವಳು, ವಾಪಸ್ ತಂದಿರ್ತಾಳೆ. ಸೌತೆಕಾಯಿ ಈ ಥರ ತರಕಾರಿಗಳನ್ನ ಸಿಂಗಲ್ ಹಾಕಿದ್ರೆ ತಿಂತಾಳೆ, ಅದ್ರ ಜೊತೆಗೆ ಏನಾದ್ರು ಮಿಕ್ಸ್ ಮಾಡಿದ್ರೆ ತಿನ್ನೋದೇ ಇಲ್ಲ. ಹೆಂಗೆ ತಿಂಡಿ ತಿಂತಿರೋದಂದರೆ, ಇವತ್ತು ಸ್ಕೂಲೇ ಇಲ್ಲ, ಇವತ್ತು ರಜಾ, ಆರಾಮ್ಸೆ ಕುತ್ಕೊಂಡು ತಿಂಡಿ ತಿನ್ನೋಣ ಅನ್ನೋ ರೀತಿ ಫೀಲಲ್ಲಿ ಅವಳು ತಿಂಡಿ ತಿಂತಾ ಇರ್ತಾಳೆ. ನಾನು ಬೈದು ಬೇಗ ತಿನ್ನಿಸೋದು. ನಾನು ಅಡುಗೆ ಮನೆಯಲ್ಲಿ ಎಷ್ಟು ಬೇಗ ಇದ್ದು ಬೇಗ ಕೆಲಸಗಳನ್ನ ಮುಗಿಸಿರ್ತೀನಿ ನೋಡಿ, ಅದ್ರ ಡೆಡ್ ಆಪೋಸಿಟಾಗಿ ಅವಳು ತಿಂಡಿ ಕೊಟ್ಟರೆ ತಿಂತಾ ಇರೋದು. ಇವಾಗ ತಿಂಡಿ ಎಲ್ಲ ತಿಂದಾದ್ಮೇಲೆ ಕೂದಲು ಬಾಚ್ಕೊಡ್ತೀನಿ. ಆವಾಗಲೇ ಬಿಸಿ ಮಾಡೋಕ್ಕೆ ಇಟ್ಟಿರೋ ಅಂಥ ಹಾಲು ತಣ್ಣಗಾಗಿ ಮತ್ತೆ ಇವಾಗ ಬಿಸಿ ಮಾಡಿಕೊಂಡು ನಾನು ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದು ಇವಾಗ ಅವಳಿಗೆ ತಲೆನ ಬಾಚ್ಕೊಡ್ತಾ ಇದ್ದೀನಿ. ಪ್ರತಿದಿನ ಅವಳು ಸ್ಕೂಲ್ಗೆ ಹೊರಟಾಗ ನಾನು ಪ್ರತಿದಿನ ನೆನಪಿಸ್ತೀನಿ, ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ಯಾ, ಎಲ್ಲ ಬುಕ್ಸ್ ಇಟ್ಕೊಂಡಿದ್ಯಾ, ಲಂಚ್ ಬ್ಯಾಗು, ವಾಟ್ರ್ ಬಾಟ್ಲ್ ಎಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳಿ. ನಾನು ಯಾವುದನ್ನಾದರೂ ಮಿಸ್ ಮಾಡಿದ್ದೀನಿ ಕೇಳೋದಕ್ಕೆ ಅಂದರೆ ಯಾವುದಾದ್ರೂ ಒಂದು ಬಿಟ್ಟೋಗಿರ್ತಾಳೆ. ಯಾವಾಗಲೂ ವಾಟ್ರ್ ಬಾಟ್ಲನ್ನು ಬಿಟ್ಟೋಗ್ತಾಳೆ. ವಾಟ್ರ್ ಬಾಟ್ಲನ್ನು ಸಪ್ರೇಟಾಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಒಂದೊಂದು ಸಲ ಹಿಂಗೇ ಬಿಟ್ಟೋಗ್ಬಿಟ್ಟಿರ್ತಾಳೆ. ಒಂದೊಂದು ಸಲ ಸ್ಕೂಲ್ಗೆ ಹೋಗಿ ಫೋನ್ ಮಾಡಿಸ್ತಾಳೆ ಟೀಚರ್ಸ್ ಹತ್ರದಿಂದ. ನಾನು ಅವಾಗಿನ ಮನೆಗೆ ಬಂದಿರ್ತೀನಿ ಅಥವಾ ಅರ್ಧ ದಾರಿನಲ್ಲಿ ಬರ್ತಾ ಇರ್ತೀನಿ, ಅಮ್ಮ ವಾಟ್ರ್ ಬಾಟ್ಲು ಬಿಟ್ಟು ಬಂದಿದ್ದೀನಿ ಅಂತ. ಅವಾಗ ಹೆಂಗೆ ಆಗಬೇಡ, ನನಗೆ ಹೋಗೋಕ್ಕೆ ಒಂದು 1/4 ಗಂಟೆ ಬೇಕಾಗುತ್ತೆ, ಹಾಗೆಯೇ ಬರೋಕ್ಕೊಂದು 1/4 ಗಂಟೆ, ಮತ್ತೆ ವಾಟ್ರ್ ಬಾಟ್ಲು ತೊಗೊಂಡೋಗೋದು ತೊಗೊಬರೋದು ಟೈಮೇ ಆಗೋಗ್ಬಿಡುತ್ತೆ ನನಗೆ. ಇವಾಗೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ನನ್ನ ಮಗಳು ಜಾನಕಿನ ಕರ್ಕೊಂಡು ಇವಾಗ ಸ್ಕೂಲಿಗಂತೂ ಹೋಗಿ ಬಿಟ್ಟು ಬಂದಿದ್ದಾಯಿತು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಲೆಹಂಗಾಗಳನ್ನ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಬ್ಯಾಗ್ಗಳನ್ನ ತರಿಸಿದೆ. ಏನಂತಾರೆ ಕವರು ಬ್ಯಾಗ್ಸು ಏನಂತಾರೆ, ಅದನ್ನು ನಾನು ತರಿಸಿದೆ. ಚೆನ್ನಾಗಿದೆ ಇದು. ಕಬೋರ್ಡಲ್ಲಿ ಇಡೋಕ್ಕೆ ಜಾಗ ಸಾಕಾಗ್ತಿರ್ಲಿಲ್ಲ. ಲೆಹಂಗಾಗಳು ನಿಮಗೆ ಗೊತ್ತಲ್ಲ, ದೊಡ್ಡದಿರುತ್ತೆ. ಅದಕ್ಕೋಸ್ಕರ ಇಡೋದಕ್ಕೆ ಅಂತ ಹೇಳಿ 2 ಬಂದಿತ್ತು, ಪ್ಯಾಕ್ ಆಫ್ 2 ಬಂದಿತ್ತು. ಒಂದೇ ಒಂದು ಅಂದರೆ ಬ್ಯಾಗಲ್ಲಿ ಒಂದು 3 ಲೆಹಂಗಾ ಅಷ್ಟು ಇಟ್ಟಿದ್ದೀನಿ. ಅವಳ ಹತ್ರ ಇರೋದೇ ಅಷ್ಟು 3 ಇಟ್ಟಿದ್ದೀನಿ. ಇನ್ನೂ ಒಂದು ಇಡ್ಬೋದು ಲೆಹಂಗಾ, ತೊಂದರೆ ಇಲ್ಲ, ಜಾಗ ಇತ್ತು ಇಡೋದಕ್ಕೆ. ಅವಳ ಹತ್ರ ಇದ್ದಿದ್ದು 3 ಆಗಿರೋದ್ರಿಂದ ನಾನು 3 ಇಟ್ಟಿದ್ದೀನಿ. ನಾನಿವಾಗ ಈ ಬ್ಯಾಗಲ್ಲಿರೋ ಲೆಹಂಗಾನ ತೆಗೆದು ಡೈರೆಕ್ಟಾಗಿ ಲೆಹಂಗಾ ಬ್ಯಾಗ್ಗಳಲ್ಲಿ ಇಡೋಣ ಅಂದ್ಕೊಂಡೆ. ಆದರೆ ಆ ಲೆಹಂಗಾದಲ್ಲಿ ಇರೋವಂಥ ಸಣ್ಣ ಮಣಿಗಳೇನಿರುತ್ತೆ ಅದು ಉದುರ್ತಾ ಇತ್ತು. ಅಂದರೆ ಈ ಥರ ಲೆಹಂಗಾಗಳು ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ನಿಮಗೆ ಯಾರ ಹತ್ರ ಇದೆ ಗೊತ್ತಾಗ್ಬೋದು. ಅದು ಉದುರುತ್ತಾ ಇರುತ್ತೆ, ಚಿಕ್ಕ ಮಣಿಗಳಿರುತ್ತೆ, ಅದು ಹಾಗೇ ಅಂಟಿಸಿರ್ತಾರೆ, ಅದು ಉದುರುತ್ತಾ ಇರುತ್ತಲ್ವ, ಅದು ಉದುರಿ ಬೇರೆ ಬಟ್ಟೆಗಳಿಗೆಲ್ಲ ಆಗ್ಬಿಡುತ್ತೆ ಅಂತ ಹೇಳಿ ಮೊದಲಿಂದನೂ ನಾನು ಈ ರೀತಿ ಬ್ಯಾಗ್ಗಳಲ್ಲೇ ಇಟ್ಟಿದ್ದೆ. ಇವಾಗಲೂ ಕೂಡ ಹಾಗೇ ಬ್ಯಾಗಲ್ಲಿ ಕಟ್ಟಿ ಆ ಬ್ಯಾಗ್ ಸಮೇತನೇ ಲೆಹಂಗಾ ಬ್ಯಾಗ್ ಒಳಗಡೆ ಇಟ್ಟು ಬೇರೆದನ್ನೆಲ್ಲ ಅದ್ರ ಮೇಲ್ಗಡೆ ಇಟ್ಟಿದ್ದೀನಿ. ಇದಿಷ್ಟನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ನನ್ನ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.